ಅಪ್ಪನ ಕಾರನ್ನು ಆರಾಧಿಸುತ್ತಾರೆ ಸಚಿವ ಭೈರತಿ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ದೇಶದ ಶ್ರೀಮಂತ ಶಾಸಕರಲ್ಲಿ ಒಬ್ಬರು. ಭೂಮಾಲೀಕ ಕುಟುಂಬದಿಂದ ಬಂದಿರೋ ಭೈರತಿ ಇವತ್ತಿಗೆ 100 ಕೋಟಿಗಳ ಒಡೆಯ. ಬೆಂಗಳೂರಿನ ಭೈರತಿ ಬಳಿ ಐಷಾರಾಮಿ ಮನೆ. ಕೋಟಿ ಬೆಲೆ ದಾಟಿದ ಕಾರುಗಳು ಒಂದಲ್ಲ ಎರಡಲ್ಲ 10. ಸಣ್ಣ ಮಗುವಿಂದ ಕಾರ್ ಕ್ರೇಜ್ ನನಗೆ. ಆವಾಗ 9 ವರ್ಷ. ಆವಾಗಿಂದನೂ ಕಾರ್ ಕ್ರೇಜ್ ಇದ್ದಿದ್ದೇನೆ. ಸೊ ಇಂಪೋರ್ಟೆಡ್ ಕಾರ್ಸ್ ಎಲ್ಲನೂ. ಇವಾಗ್ಲೂ ನನಗೆ ಕಾರ್ ಕ್ರೇಜ್ ಭಾಳ ಖುಷಿ ನನಗೆ. ಈಗ ನನ್ನ ಮಗನಿಗೆ ಬಂದಿದೆ. ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಎಲ್ಲ ಯಾವ ಬೆಂಗಳೂರಲ್ಲಿ ಯಾವ ಹೊಸ ಮಾಡಲ್ ಬಂದ್ರೂ ಆ ಕಾರು ತಗೊಳ್ಳೋವಂಥದ್ದು ನಾನು. ಭೈರತಿ ಸುರೇಶ್ ಅವರ ಮನೆಯ ಕಾರ್ ಪಾರ್ಕಿಂಗ್ನಲ್ಲಿ ಕಾಸ್ಟ್ಲಿ ಕಾರುಗಳೇ ಇದ್ದಾವೆ. ಯಾವ ಮಾಡೆಲ್ ಕಾರು ಮಾರ್ಕೆಟ್ಗೆ ಬಂದರೂ ಕೂಡ ಖರೀದಿಸುವಷ್ಟು ಸಂಪತ್ತಿನ ಒಡೆಯ. ಇಷ್ಟೆಲ್ಲ ಇದ್ದರೂ ಭೈರತಿ ಸುರೇಶ್ ಅವರಿಗೆ ತುಂಬಾ ಅಚ್ಚುಮೆಚ್ಚಿನ ಕಾರ್ ಯಾವುದು ಗೊತ್ತಾ? ತೋರಿಸ್ತೀವಿ ನೋಡಿ. ಐಷಾರಾಮಿ ಕಾರುಗಳ ಒಡೆಯನಿಗೆ KA03 MH1467 ರಿಜಿಸ್ಟ್ರೇಷನ್ನ ಈ ಸಾಮಾನ್ಯ ವ್ಯಾಗನಾರ್ ಕಾರು ಅಚ್ಚುಮೆಚ್ಚು. ಆ ಕಾರ್ ಜೊತೆ ಭೈರತಿ ಸುರೇಶ್ ಅವರಿಗೆ ಭಾವನಾತ್ಮಕ ಸಂಬಂಧ. ಕಾರಣವೂ ಇದೆ ವೀಕ್ಷಕರೇ. ಇದು ಸಾಮಾನ್ಯ ಕಾರಲ್ಲ. ಅಪ್ಪ ಖರೀದಿಸಿದಂಥ ಕಾರು, ಅಪ್ಪ ಓಡಿಸ್ತಾ ಇದ್ದ ಕಾರು. ಎಸ್, ಭೈರತಿ ಸುರೇಶ್ ಅವರ ತಂದೆ 1994ರಲ್ಲಿ ಖರೀದಿಸಿದಂಥ ಕಾರಿದು. ನನ್ನ ತಂದೆ ಅದು 1994ರಲ್ಲಿ, ಅದಕ್ಕೆ ಮುಂಚೆ ಮಾರುತಿ ಕಾರ್ ಇಟ್ಕೊಂಡಿದ್ರು. ಅದು ಭಾಳ ಸ್ಕ್ರ್ಯಾಪ್ ಆಗ್ಬಿಡ್ತು. ಅದಾದಮೇಲೆ ಇನ್ನೊಂದು ಕಾರ್ ತಗೊಂಡ್ರು. ಅದಾದಮೇಲೆ 1994 ಇರಬೇಕು ಮೋಸ್ಟ್ಲಿ. ಅದು ಒಂದು 30 ವರ್ಷಕ್ಕೆ ಮುಂಚೆ ವ್ಯಾಗನಾರ್ ಅಂತ ಅದೊಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಅದನ್ನ ನೋಡಿದ್ರೆ ಭಾಳ ಇಷ್ಟ ನನಗೆ. ಅದಕ್ಕೆ ಅಲ್ಲೇ ನಿಲ್ಸ್ಕೊಂಡಿದ್ದೀನಿ. ಅದು ಅಪ್ಪನ ಕಾರು ಅನ್ನೋ ಕಾರಣಕ್ಕೆ ಐಷಾರಾಮಿ ಕಾರುಗಳ ಮಧ್ಯೆ ಕೂಡ 30 ವರ್ಷಗಳಿಂದ ಈ ವ್ಯಾಗನಾರ್ ಕಾರನ್ನು ಜತನದಿಂದ ನೋಡ್ಕೊಂಡು ಬಂದಿದ್ದಾರೆ ಸಚಿವ ಭೈರತಿ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.